ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳಿದೆ. ಸೊ ಫೈನಲಿ ಈಗ ನೆಕ್ಸ್ಟ್ ವಿಡಿಯೋಗೆ ಬಂದಾಯಿತು. ಹಾಗಿದ್ರೆ ಇವತ್ತು ನಾವು ಯಾವ ಹಣ್ಣು, ತರಕಾರಿ, ಸೊಪ್ಪು, ಕಾಳಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ ಅಂತಂದರೆ, ಇದನ್ನೆಲ್ಲ ಹೊರತುಪಡಿಸಂತೆ ನಾವಿವತ್ತು ಜಾಯಿಕಾಯಿಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಜಾಯಿಕಾಯಿ ಬಗ್ಗೆ ಹೆಚ್ಚಾಗಿ ಗೊತ್ತಿರೋದು ಮಕ್ಕಳಿಗೆ ಕೊಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಅದನ್ನು ಚೆನ್ನಾಗಿ ತೇಯ್ದು ಅದನ್ನು ಮಕ್ಕಳಿಗೆ ಕೊಡ್ತಾರೆ. ಅದನ್ನು ತಿನ್ನೋದ್ರಿಂದ ಮಕ್ಕಳು ಆರೋಗ್ಯವಾಗಿ ಬೆಳೀತಾರೆ ಅನ್ನೋದು ಪದ್ಧತಿ. ಇಂಡಿಯನ್ ನಾವು ಕಲ್ಚರ್ ಪ್ರಕಾರ ಮಕ್ಕಳಿಗೆ ಕೊಡ್ತೀವಿ. ಮಕ್ಕಳಲ್ಲದೆ ಇದನ್ನು ದೊಡ್ಡವರು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಲಾಭ ಸಿಗುತ್ತೆ, ನಿಜಕ್ಕೂ ಇದೆಲ್ಲ ವರ್ಕ್ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಕೊನೆವರೆಗೂ ವಿಡಿಯೋನ ನೋಡಿ ಒಂದು ಲೈಕ್, ಒಂದು ಕಮೆಂಟ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಜಾಯಿಕಾಯಿಂದ ಆಗುವಂಥ ಉಪಯೋಗಗಳನ್ನ ತಿಳಿಸೋದಕ್ಕೆ ವಿಡಿಯೋನ ಶೇರ್ ಮಾಡೋದಷ್ಟೇ ಕೆಲಸ. ಹಾಗಿದ್ರೆ ಮೊದಲನೇ ಉಪಯೋಗ ಏನು, ಇದರಲ್ಲಿ ಯಾವ್ಯಾವ ಖನಿಜಾಂಶ ಇದೆ, ಯಾವ ವಿಟಮಿನ್ಸ್ ಇರುತ್ತೆ, ಇದೆಲ್ಲ ಡೀಟೇಲ್ಸ್ ಸಿಗುತ್ತೆ. ಉಪಯೋಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕ್ಯಾನ್ಸರ್ ನಿವಾರಕ ಅಂತ ಹೇಳಬಹುದು. ದೊಡ್ಡ ದೊಡ್ಡ ಕ್ಯಾನ್ಸರ್ಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಚಿಕ್ಕ ಜಾಯಿಕಾಯಿಗಿದೆ. ಸೊ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡುತ್ತೆ ಮತ್ತು ಬ್ಲಡ್ಡಲ್ಲಿ ಏನಾದರೂ ಕ್ಯಾನ್ಸರ್ ಇನ್ಕ್ರೀಸ್ ಆಗಿದೆ, ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್ ಅಂತಲೇ ಅಂದ್ಕೊಂಡ್ರೆ, ಅದನ್ನು ಅವಾಯ್ಡ್ ಮಾಡುವಂತಹ ಶಕ್ತಿ ಅಥವಾ ಅದನ್ನು ನಮ್ಮ ದೇಹಕ್ಕೆ ಬರದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ, ದೇಹದ ಒಳಗಡೆ ಹೊಸ ಜೀವಕೋಶಗಳನ್ನು ಉತ್ಪತ್ತಿ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾರೆ. ಸೊ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಜಾಯಿಕಾಯಿಯನ್ನು ನಾವು ಬಳಸ್ತಾ ಬಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ ಆಗಿದ್ರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು. ಇನ್ನು ಎರಡನೇದಾಗಿ ಏನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ, ಮಧುಮೇಹಿಗಳು ಇದನ್ನು ಬಳಸ್ತಾ ಬಂದರೆ ಬ್ಲಡ್ಗೆ ಸೇರುವಂತಹ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡೋದು ಅಷ್ಟೇ ಅಲ್ಲದೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡುತ್ತೆ. ಆಲ್ಮೋಸ್ಟ್ ಎಲ್ಲ ಹಣ್ಣು ತರಕಾರಿಯಲ್ಲೂ ಕೂಡ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಕೆಲವೊಂದು ಹಣ್ಣು ತರಕಾರಿಗಳನ್ನ ತಿನ್ನಬೇಡಿ ಅಂತ ಹೇಳ್ತಾರೆ, ಯಾಕೆ ಅಂತಂದರೆ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ ಅಂತ. ಓಕೆ, ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಕ್ಯಾನ್ಸರ್ ಅಂದರೆ ಕೇವಲ ಬ್ಲಡ್ ಕ್ಯಾನ್ಸರ್ ಅಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲ, ಇದನ್ನು ಬಿಟ್ಟು ಗೆಡ್ಡೆಗಳು ಕ್ರಿಯೇಟ್ ಆಗುತ್ತಲ್ಲ, ಕರುಳಿನಲ್ಲಾಗಿರಬಹುದು, ದೇಹದ ಒಳಗಾಗಿರಬಹುದು, ಈ ಥರ ಕ್ಯಾನ್ಸರ್ಗಳಿಗೂ ಬೆಸ್ಟ್ ಸೊಲ್ಯೂಷನನ್ನು ಕೊಡುತ್ತೆ. ಇನ್ನು ಮಧುಮೇಹಿಗಳ ವಿಷಯಕ್ಕೆ ಬಂತಂದರೆ, ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿರ್ತಾರೆ. ಆದರೆ ಈ ಜಾಯಿಕಾಯಿಯನ್ನು ಬಳಸ್ತಾ ಬಂದರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳಾಗೋದಿಲ್ಲ. ಹೆಚ್ಚಾಗಿ ಬಳಸ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗದೇ ಇರೋದಕ್ಕೆ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಉಪಯೋಗ ಏನು, ಇದನ್ನು ಜಾಯಿಕಾಯಿಯನ್ನು ತಿಂತಾ ಬಂದರೆ ಅಂತ ಹೇಳೋದಾದರೆ, ಹೃದಯಕ್ಕೆ ಸಂಬಂಧಿತ ಕಾಯಿಲೆ ಆಗಿರ್ಬೋದು ಅಥವಾ ಬ್ಲಡ್ ಪ್ರೆಷರ್, BP-ಯನ್ನು ಕೂಡ ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಜಾಯಿಕಾಯಿಗೆ ಇದೆ. ಸೊ ಪ್ರತಿನಿತ್ಯ ನೀವು ಜಾಯಿಕಾಯಿಯನ್ನು ಬಳಸ್ತಾ ಬಂದರೆ ಬ್ಲಡ್ ಸರ್ಕ್ಯುಲೇಟ್ ಆಗೋದು ಚೆನ್ನಾಗುತ್ತೆ ಮತ್ತು ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳನ್ನು ದೂರ ಇಡಿಸುತ್ತೆ. ಮತ್ತು ಮುಖ್ಯವಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ತಾ ಇದೆ ಅಂತ ಹೇಳೋದಾದರೆ ಯಾವುದೇ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳನ್ನು ಅವಾಯ್ಡ್ ಮಾಡಬಹುದು ಮತ್ತು ಅದನ್ನು ದೂರ ಇಡಬಹುದು. ಕೊಲೆಸ್ಟ್ರಾಲ್ನ ಬರ್ನ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಬರ್ನ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ಸನ್ನು ಕೂಡ ನೀವು ಅವಾಯ್ಡ್ ಮಾಡ್ಕೋಬೋದು. ಹೆಲ್ದಿ ಆಗಿರ್ಬೋದು, ಒಟ್ಟಾರೆ ಹೆಲ್ದಿ. ಇದಲ್ಲದೆ ಪ್ರತಿನಿತ್ಯ ನೀವು ಜಾಯಿಕಾಯಿಯನ್ನು ಬಳಸ್ತಾ ಬಂದರೆ ವಯಸ್ಸಾದ ನಂತರ ಕಾಣಿಸ್ಕೊಳ್ಳುವಂತಹ ಕಾಲು ನೋವಾಗಿರ್ಬೋದು, ಮಂಡಿ ನೋವು, ಆ್ಯಂಕಲ್ಸ್ ಪೇಯ್ನ್, ಜಾಯಿಂಟ್ ಪೇಯ್ನ್, ಈ ಥರ ಸಂಧಿವಾತಗಳಾಗಿರಬಹುದು, ಯಾವುದೇ ಜಾಯಿಂಟ್ ಪೇಯ್ನ್ ಬಂದರೂ ಕೂಡ ನೀವು ಈಸಿಯಾಗಿ ನಿವಾರಣೆಯನ್ನು ಪಡಿಬೋದು. ನೀವು ತಿನ್ನಲೇಬೇಕಂತ ಏನಿಲ್ಲ, ಅದನ್ನು ಚೆನ್ನಾಗಿ ಅರ್ದು ಆ ಪೇಸ್ಟನ್ನು ನೀವು ಗಾಯ ಅಥವಾ ಮೊಣಕಾಲು ನೋವಾಗಿರಬಹುದು, ಮಂಡಿ ನೋವಿಗೆಲ್ಲ ಅಪ್ಲೈ ಮಾಡೋದ್ರಿಂದ ಬೇಗ ನಿಮಗೆ ನೋವು ಕೂಡ ಅವಾಯ್ಡ್ ಆಗುತ್ತೆ. ಅದು ಗುಡ್ ರಿಸಲ್ಟ್ ಕೂಡ ಕಾಣಬಹುದು. ಪ್ರತಿನಿತ್ಯ ಈವ್ನಿಂಗ್ ಟೈಮ್ ನೀವು ಇದನ್ನು ಪಾಲಿಸ್ತಾ ಬಂದರೆ, ಅಂದರೆ ಅದರ ಪೇಸ್ಟನ್ನು ಅಪ್ಲೈ ಮಾಡ್ತಾ ಬಂದರೆ ಬೇಗ ಕಾಲು ನೋವು ಕೂಡ ಅವಾಯ್ಡ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಏನು ಲಾಭ ತಗೋಬೋದು ನಾವು ಜಾಯಿಕಾಯಿಯನ್ನು ಬಳಸ್ತಾ ಬಂದರೆ ಅಂತ ಹೇಳೋದಾದರೆ, ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಇಡಬಹುದು. ಇತ್ತೀಚಿನ ದಿನಗಳಲ್ಲಿ ನಮಗೆ ಹೆಚ್ಚಾಗಿ ವರ್ಕ್ ಪ್ರೆಷರ್ನಿಂದ, ಸ್ಟಡೀಸಿಂದ ಅಥವಾ ಮನೆ ಕೆಲಸ ಈ ಥರ ಪ್ರೆಷರ್ಸಿಂದ ಏನಾದ್ರೂ ತುಂಬ ಸ್ಟ್ರೈನ್ ಆಗಿದ್ರೂ ನಿದ್ದೆ ಬರ್ತಾ ಇಲ್ಲ. ಪ್ರತಿನಿತ್ಯ ನಮಗೆ ಐ ಪ್ರಾಬ್ಲಮ್ ಆಗ್ತಾಯಿದೆ ನಿದ್ದೆ ಇಲ್ಲದೆ. ಸೊ ಈ ಥರ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾಯಿದೆ. ನಿದ್ದೆ ಇಲ್ಲ ಅಂತಂದರೆ ಎಷ್ಟೆಲ್ಲ ರೋಗಗಳು ಬರುತ್ತೆ. ಐ ಪ್ರಾಬ್ಲಮ್ ಆಗುತ್ತೆ, ಹೆಡ್ ಪ್ರಾಬ್ಲಮ್ ಆಗುತ್ತೆ, ಮತ್ತು ಬಿ ಪಿ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲ ರೀತಿ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಮನುಷ್ಯ ದಿನಕ್ಕೆ ಸ್ಟೂಡೆಂಟ್ಸ್ ಆದರೆ 5 to 6 hours, ನಾರ್ಮಲ್ ಮೆನ್ ಅಥವಾ ವುಮೆನ್ ಆಗಿದ್ದರೆ ಮ್ಯಾಕ್ಸಿಮಮ್ 7 to 8 hours ನಿದ್ದೆ ಮಾಡಲೇಬೇಕಾಗುತ್ತೆ. ಸೊ ಇದೆಲ್ಲರಿಗೂ ಗೊತ್ತಿರೋ ವಿಷಯ. ಸೊ ನಿದ್ದೆ ಕೂಡ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್. ಮನುಷ್ಯ ಎಷ್ಟೇ ಕೆಲಸ ಮಾಡ್ತಿರಲಿ, ಎಷ್ಟೇ ವರ್ಕ್ನಲ್ಲಿದ್ದರೂ ಕೂಡ ಮ್ಯಾಕ್ಸಿಮಮ್ 7 hours ಆದರೂ ನಿದ್ದೆ ಮಾಡೋದು ತುಂಬಾ ಒಳ್ಳೆಯದು, ಹೆಲ್ತ್ಗೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಇನ್ನೊಂದು ಥರ ಆಗುತ್ತೆ. ಓಕೆ, ಹೆಚ್ಚಾಗಿ ಸ್ವಲ್ಪ ನಾವು ನಿದ್ದೆಯನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಅಥವಾ ನಿದ್ರಾಹೀನತೆ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಅದಕ್ಕೆ ಸೊಲ್ಯೂಷನನ್ನು ಪಡಿಬೇಕಂದ್ರೆ ಪ್ರತಿನಿತ್ಯ ಜಾಯಿಕಾಯಿಯನ್ನು ನೀವು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಇನ್ನು ಅಜೀರ್ಣದ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಅಥವಾ ಫಾರ್ ಎಕ್ಸಾಂಪಲ್ ಗ್ಯಾಸ್ಟ್ರಿಕ್ ಆಗಿರಬಹುದು, ಕರುಳಿಗೆ ಸಂಬಂಧಿತ ಕಾಯಿಲೆ ಆಗಿರಬಹುದು, ಎದೆ ಉರಿತ ಆಗಿರಬಹುದು,
ಸೊ ಇದನ್ನೆಲ್ಲ ನೀವು ಎದುರಿಸ್ತಾ ಇದ್ರೆ ಪ್ರತಿನಿತ್ಯ ಆಗಲ್ಲಪ್ಪ ನನ್ನ ಕೈಲಿ ಇಷ್ಟು ಕಷ್ಟಪಡಬೇಕಲ್ಲ ಅಂತ ಹೇಳೋದಾದರೆ ನೀವು ಪ್ರತಿನಿತ್ಯ ಈ ಜಾಕಾಯನ್ನು ಬಳಸ್ತಾ ಬಂದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಸೊ ಜೀರ್ಣಕ್ರಿಯೆ ಚೆನ್ನಾಗಾಗ್ತಾ ಇದೆ ಅಂತಂದರೆ ದೇಹಕ್ಕೆ ಸಂಬಂಧಿತ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ, ಮತ್ತು ಅಜೀರ್ಣದ ಸಮಸ್ಯೆಯನ್ನು ದೂರ ಇಡುತ್ತೆ, ಗ್ಯಾಸ್ಟ್ರಿಕ್ ಟ್ರಬಲವನ್ನು ಅವಾಯ್ಡ್ ಮಾಡುತ್ತೆ. ಸೊ ಪ್ರತಿನಿತ್ಯ ಬಳಸೋದಕ್ಕೆ ಟ್ರೈ ಮಾಡಿ. ಇದರಲ್ಲಿ ಕರಗುವಂತಹ ನಾರು ಇಂಪಾರ್ಟೆಂಟಾಗಿ ಒಂದು ರೋಲನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಆದಷ್ಟು ನೀವು ಬಳಸ್ತಾ ಬಂದರೆ ಗುಡ್ ಹೆಲ್ತನ್ನು ಪಡಿಬಹುದು, ಮತ್ತು ಜೀರ್ಣಕ್ರಿಯೆ ಚೆನ್ನಾಗುತ್ತೆ, ಅಜೀರ್ಣದ ಸಮಸ್ಯೆ ನಿವಾರಣೆ ಆಗುತ್ತೆ. ಇನ್ನು ಆಗಲೇ ಹೇಳಿದಾಗೆ ಮಂಡಿ ನೋವು, ಕಾಲು ನೋವು, ಕೀಲು ನೋವು ಎಲ್ಲದಕ್ಕೂ ನಿವಾರಣೆನ ಪಡಿಬೋದು ಅಂತ ಹೇಳಿದೆ ಅಲ್ವಾ. ನೀವು ಜಾಕಾಯಿ ಪೇಸ್ಟ್ ಮಾಡ್ಕೊಳ್ಳಿ, ಆದರೆ ಇಲ್ಲ ಅಂತಂದರೆ ಜಾಕಾಯಿ ಎಣ್ಣೆ ಬರುತ್ತೆ. ಸೊ ಆ ಎಣ್ಣೆಯನ್ನು ಕೂಡ ಬಳಸ್ತಾ ಬಂದರೆ ಕಾಲು ನೋವು ಅವಾಯ್ಡ್ ಆಗುತ್ತೆ. ಇನ್ನು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಇದು ಅಂತಲೇ ಹೇಳಬಹುದು. ಈಗೆಲ್ಲ ನಾವು ಜಂಕ್ ಫುಡ್ ಆಗಿರ್ಬೋದು, ಸ್ಟ್ರೀಟ್ ಫುಡ್ ಆಗಿರ್ಬೋದು, ಪ್ರತಿನಿತ್ಯ ತಿಂತಾ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹರಸಾಹಸಗಳು ಮಾಡ್ತೀವಿ, ಏನೇನೋ ತಿಂತೀವಿ ಅಥವಾ ಫುಡ್ಡನ್ನೇ ಅವಾಯ್ಡ್ ಮಾಡಿಬಿಡ್ತೀವಿ. ಸೊ ತುಂಬ ಫುಡ್ ಅವಾಯ್ಡ್ ಮಾಡಿದ್ರೆ ಅದು ಇಲ್ಲಿ ಹೆಲ್ತ್ಗೆ ನಾವೇ ದಾರಿ ಮಾಡಿಕೊಟ್ಟಾಗುತ್ತೆ. ಸೊ ಪ್ರೋಟೀನ್ ಆಗಿರಬಹುದು, ವಿಟಮಿನ್ಸ್ ಆಗಿರಬಹುದು, ನಮ್ಮ ದೇಹಕ್ಕೆ ಎಷ್ಟೆಷ್ಟು ಬೇಕು, ಕ್ಯಾಲೋರೀಸ್ ಆಗಿರಬಹುದು, ಇವೆಲ್ಲ ನಮ್ಮ ದೇಹಕ್ಕೆ ಎಷ್ಟೆಷ್ಟು ಬೇಕೋ ಅದನ್ನು ನಾವು ತಗೊಳ್ಳೇಬೇಕಲ್ವಾ. ಸೊ ಅದರ ಜೊತೆಗೆ ಜಾಕಾಯನ್ನು ಬಳಸ್ತಾ ಬಂದರೆ ದೇಹಕ್ಕೆ ಬೇಕಾದಂತಹ ಖನಿಜಾಂಶ ಆಗಿರಬಹುದು, ಕಬ್ಬಿಣಾಂಶ ಆಗಿರಬಹುದು, ಪ್ರೋಟೀನ್ಸ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರಬಹುದು, ಇವನ್ನೆಲ್ಲ ಒದಗಿಸುತ್ತೆ. ಮತ್ತು ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳುತ್ತೆ. ಈಸಿಯಾಗಿ ವೆಯ್ಟ್ ಲಾಸ್ ಕೂಡ ಮಾಡಬಹುದು. ಕ್ಯಾಲೋರೀಸ್ ಕೂಡ ಮುಖ್ಯವಾದ ಪಾತ್ರವನ್ನು ವಹಿಸ್ಕೊಳ್ತಲ್ವ. ಇದರಲ್ಲಿ ಕಡಿಮೆ ಕ್ಯಾಲೋರೀಸ್ ಇರೋದ್ರಿಂದ ಈಸಿಯಾಗಿ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಬೆಸ್ಟ್ ಅಂತಲೇ ಹೇಳಬಹುದು. ಇನ್ನು ನಮ್ಮ ದೇಹದ ಒಳಗೋಗುವಂತಹ ವಿಷಕಾರಿ ಅಂಶಗಳನ್ನು ಹೊರ ಹಾಕೋದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಜಾಕಾಯಿ ಮಕ್ಳಿಗೆ ಕೊಡೋ ಉದ್ದೇಶನೇ ಅದು. ಏನಾದರೂ ತಿಂದಿದ್ರೆ ಅಥವಾ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಜಾಕಾಯನ್ನು ಕೊಡ್ತಾ ಬಂದರೆ ದೇಹದ ಒಳಗಿರುವಂತಹ ವಿಷಕಾರಿ ಅಂಶಗಳನ್ನು ಹೊರ ಹಾಕುತ್ತೆ. ಸೊ ನಾವು ಕೂಡ, ದೊಡ್ಡವರು ಕೂಡ ಇದನ್ನು ತಿನ್ನಬಹುದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಇದಲ್ಲದೆ ನೆಕ್ಸ್ಟ್ ಉಪಯೋಗ ಏನಪ್ಪ ಅಂತಂದರೆ ದಂತದ ಸಮಸ್ಯೆ ಇದ್ದರೆ, ಅಂದರೆ ಹಲ್ಲಿನ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ನಿವಾರಣೆಯನ್ನು ಪಡಿಬೇಕಂದ್ರೆ ಪ್ರತಿನಿತ್ಯ ನೀವು ಈ ಜಾಕಾಯನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಕ್ಯಾಲ್ಶಿಯಂ ಅಂಶ ಕೂಡ ಇದರಲ್ಲಿ ಇರುತ್ತೆ ಸ್ವಲ್ಪ ಮಟ್ಟಿಗೆ. ಸೊ ಅದನ್ನು ನಾವು ತಿಂತಾ ಬಂದರೆ ಪ್ರತಿನಿತ್ಯ ಹಲ್ಲಿಗೆ ಸಂಬಂಧಿತ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ, ಮತ್ತು ಹಲ್ಲಿಗೆ ಆಗುವಂತಹ ಸೋಂಕು ಮತ್ತು ರೋಗಾಣುಗಳ ಪ್ರಾಬ್ಲಮ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಅಟ್ಯಾಕಿಂದ ಕ್ಯಾವಿಟೀಸ್ ಪ್ರಾಬ್ಲಮ್ ಆಗಿರ್ಬೋದು, ಇದನ್ನೆಲ್ಲ ನಿವಾರಣೆ ಮಾಡ್ಕೋಬಹುದು. ಇನ್ನು ಒತ್ತಡ ಆಗಿರಬಹುದು ಮತ್ತು ಜಾಸ್ತಿ ಪ್ರೆಷರ್ನಿಂದ ಆತಂಕ ನಿವಾರಣೆ ಮಾಡುವಂತಹ ಶಕ್ತಿ ಕೂಡ ಇದಕ್ಕೆ ಇದೆ. ಸೊ ಆದಷ್ಟು ಪ್ರತಿನಿತ್ಯ ಬಳಸ್ತಾ ಬಂದರೆ ನೀವು ಜಾಕಾಯನ್ನು ಗುಡ್ ಹೆಲ್ತನ್ನು ಪಡಿ. ನಾವು ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದಕ್ಕೆ ತುಂಬ ಕಾನ್ಸಂಟ್ರೇಟ್ ಮಾಡಿ, ತುಂಬ ಹೊತ್ತು ಕೊಟ್ಟು, ನಿದ್ದೆ ಮಾಡದೆ ಅದಕ್ಕೆ ಸಕ್ಸಸ್ ಕಾಣಲೇಬೇಕು ಅಂತ ತುಂಬಾ ಎಫರ್ಟ್ ಹಾಕ್ತೀವಿ. ಅದ್ರ ಹಿಂದೆ ನಮ್ಮ ಪರಿಶ್ರಮ ನಮಗೆ ಗೊತ್ತಿರುತ್ತೆ, ಎಷ್ಟೆಷ್ಟು ಕೆಲಸ ಮಾಡಿರ್ತೀವಿ, ಎಷ್ಟೆಷ್ಟು ಶ್ರಮ ಪಟ್ಟಿರ್ತೀವಿ ಅಂತ. ಆ ಕೆಲಸ ಏನೋ ಸಕ್ಸಸ್ ಆಗ್ಬೋದು, ಬಟ್ ನಮ್ಮ ಹೆಲ್ತ್ ಬಗ್ಗೆ ನಾವು ತುಂಬಾ ಕಾಳಜಿ ವಹಿಸ್ಬೇಕಲ್ವಾ. ಸೊ ಕೆಲಸಕ್ಕೂ ಟೈಮ್ ಕೊಡಿ, ನಿಮ್ಮ ಹೆಲ್ತ್ಗೂ ಕೂಡ ಟೈಮ್ ಕೊಡಿ. ಜಾಕಾಯನ್ನು ತಿಂತಾ ಬಂದರೆ ಹೇಗೆ ನಮ್ಮ ಹೆಲ್ತ್ಗೆ ಸಪೋರ್ಟಿವ್ ಆಗುತ್ತೆ ಅಂತ ಹೇಳೋದಾದರೆ, ಅಷ್ಟು ಪ್ರೆಷರ್ ಆ ಕೆಲಸಕ್ಕೆ ಕೊಟ್ಟು, ನೀವು ಪ್ರೆಷರಲ್ಲಿ ತಲೆಗೆ ಪ್ರೆಷರ್ ಕೊಟ್ಟು ಕೆಲಸಕ್ಕೆ ಟೈಮ್ ಕೊಟ್ಟು ಮಾಡಿರ್ತೀರಲ್ಲ, ಆ ಪ್ರೆಷರನ್ನು ಕಮ್ಮಿ ಮಾಡೋದಕ್ಕೆ ನಮ್ಮ ದೇಹಕ್ಕೆ ಸಂಬಂಧಿತ ಕಾಯಿಲೆಗಳನ್ನು ದೂರ ಇಡಬಹುದು. ಇನ್ನೇನು ನಮಗೆ ಲಾಭ ಸಿಗುತ್ತೆ ಈ ಜಾಕಾಯನ್ನು ಬಳಸ್ತಾ ಬಂದರೆ ಅಂತ ಹೇಳಿದ್ರೆ, ಆಗಲೇ ಹೇಳಿದೆ ಮಧುಮೇಹಿಗಳು ತಗೋಬಹುದು, ಹೃದಯಕ್ಕೆ ಸಂಬಂಧಿತ ಕಾಯಿಲೆ ಇರೋರು ಕೂಡ ಇದನ್ನು ಯೂಸ್ ಮಾಡಬಹುದು, ಮತ್ತು ದಂತದ ಸಮಸ್ಯೆಯನ್ನು ಕ್ಲಿಯರ್ ಮಾಡುತ್ತೆ ಅಂತ ಹೇಳಿದೆ. ಇದರ ಜೊತೆಗೆ ನಮಗೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳಿದ್ರೆ ಸ್ಕಿನ್ ಕೇರ್ ಕೂಡ ಮಾಡುತ್ತೆ. ಎಸ್, ನಮ್ಮ ಸ್ಕಿನ್ಗೆ ಸಂಬಂಧಿತ ಕಾಯಿಲೆ ಆಗಿರಬಹುದು, ಅಲರ್ಜಿ ಆಗಿರಬಹುದು, ಈ ಥರ ನಮ್ಮ ಸ್ಕಿನ್ಗೆ ಸಂಬಂಧಿತ ಕಾಯಿಲೆ ಎಲ್ಲನೂ ಕೂಡ ನಿವಾರಣೆ ಮಾಡೋದಕ್ಕೆ ಈ ಜಾಕಾಯಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತಲೇ ಹೇಳಬಹುದು. ಸೊ ಇದನ್ನು ಬಿಟ್ಟರೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳಿದ್ರೆ, ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡುತ್ತೆ, ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಇಡುತ್ತೆ, ಮೆದುಳಿಗೆ ಸಂಬಂಧಿತ ಕಾಯಿಲೆಗಳನ್ನು ದೂರ ಇಡುತ್ತೆ, ನರಮಂಡಲವನ್ನು ಸೇಫಾಗಿ ನೋಡ್ಕೊಳ್ಳೋದಕ್ಕೆ. ನಮಗೆ ಮುಖ್ಯವಾಗಿ ನಮ್ಮ ದೇಹದಲ್ಲಿರುವಂತಹ ನರಗಳನ್ನು ಚೆನ್ನಾಗಿಟ್ಕೊಂಡ್ರೆ ನಮ್ಮ ದೇಹ ಕಂಪ್ಲೀಟಾಗಿ ಆರೋಗ್ಯವಾಗಿರುತ್ತೆ. ಸೊ ಹೃದಯಕ್ಕೆ ಸಂಬಂಧಿತ ಕಾಯಿಲೆ ಆಗಿರಬಹುದು, ಮುಖ್ಯವಾಗಿ ಏನಪ್ಪ ಅಂತಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಈಗ ಕಾಣಿಸ್ಕೊಳ್ತಾ ಇರುವಂತಹ ಕಾಯಿಲೆಗಳಿಂದ ನಾವು ದೂರ ಇರಬೇಕಂತಂದರೆ, ಕೊರೋನಾ ಆಗಿರಬಹುದು, ಈಗ ಅದೇ ತಾನೇ ಜಾಸ್ತಿ, ಅದರಿಂದಾನೇ ತುಂಬ ಹೆದರ್ತಾ ಇದ್ದಾರೆ ಜನ. ಸೊ ದೇಹದಲ್ಲಿ ಇಮ್ಯುನಿಟಿ ಪ್ರಮಾಣ ಹೆಚ್ಚಾಗಿ ಇದ್ದರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾದಿಂದ ಬರುವಂತಹ ಪ್ರಾಬ್ಲಮ್ಸನ್ನು ನಿವಾರಣೆ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳಬಹುದು. ನೀವು ಆದಷ್ಟು ದೇಹದಲ್ಲಿ ಈ ಇಮ್ಯುನಿಟಿ ಅಂತಂದರೆ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆಗಳನ್ನು ನೀವು ದೂರ ಇಟ್ಬಿಡಬಹುದು, ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಲಾಭ ಇದೆ. ಹೃದಯದ ಕೇರಿಂಗ್, ಮಧುಮೇಹಿಗಳು ಕೂಡ ತಗೋಬಹುದು, ದಂತದ ಸಮಸ್ಯೆ ಇರಬಹುದು, ನಿದ್ರಾಹೀನತೆ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ,
ಅಜೀರ್ಣದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಮೆದುಳಿನ ಸಮಸ್ಯೆ, ಕರುಳಿನ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಗೆ ಬೆಸ್ಟ್ ಸೊಲ್ಯೂಷನ್ ಜಾಕಾಯಿ ಅಂತ ಹೇಳಬಹುದು. ಇನ್ಮೇಲಾದರೂ ಮಕ್ಕಳಿಗೆ ಅಷ್ಟೇ ಅಲ್ಲದೆ ನೀವು ಕೂಡ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಹೆಚ್ಚಾಗಿ ನೀವು ಈ ಜಾಕಾಯಿಯನ್ನು ಬಳಸ್ತಾ ಬಂದರೆ ಗುಡ್ ಹೆಲ್ತನ್ನು ಪಡಿಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.